ನಮಸ್ಕಾರ ಎವ್ರಿವನ್, ಗೆಟ್ ರೆಡಿ ವಿತ್ ಮೀ ಫಾರ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಸ್ವಾಗತ. ಫಸ್ಟ್ ಹೇರ್ ಸ್ಟೈಲ್ ಮಾಡ್ಕೊಂಡ್ಬಿಡೋಣ. ಹೈ ಪೋನಿ ಹಾಕಿ ಈ ಥರ ಬನ್ ಹಾಕ್ಕೊಂಡು ಕೂದಲನ್ನ ಮಿಡಲ್ ಒಂದು ಪಾರ್ಟಿಷನ್ ಮಾಡಿ ಮುಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಬಿಟ್ಟು ನೀಟಾಗಿ ಕವರ್ ಆಗೋ ಥರ ಸ್ಪ್ರೆಡ್ ಮಾಡಿ ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಳ್ಳೋಣ. ಲೆಫ್ಟ್ ಓವರ್ ಕೂದಲನ್ನ ಈ ಥರ ರೋಲ್ ಮಾಡಿ ಯು ಪಿನ್ನಿಂದ ಸೆಕ್ಯೂರ್ ಮಾಡೋಣ. ಕಾಸ್ಟ್ಯೂಮ್ ಹಾಕ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಹಿಂಸೆ ಆಗುತ್ತೆ. ಸೊ ರೋಬ್, ರ್ಯಾಪ್ ಡ್ರೆಸ್ ಅಥವಾ ಶರ್ಟ್ ಆದರೆ ಈಸಿ ಟು ಚೇಂಜ್. ಇವು ಬೇಬಿ ಹೇರು ತುಂಬ ಸ್ಟೆಬನ್ನು, ಏನು ಮಾಡಿದ್ರೂ ಕೂತ್ಕೊಳಲ್ಲ. ಸೊ ಅದಕ್ಕೊಂದು ಸೊಲ್ಯೂಷನ್ ಇದೆ. ಇದು ಹೇರ್ ವ್ಯಾಕ್ಸ್ ಸ್ಟಿಕ್ ಅಂತ ಅಮೆಝಾನ್ನಲ್ಲೆಲ್ಲ ಸಿಗುತ್ತೆ ಆನ್ಲೈನಲ್ಲಿ. ಇದನ್ನು ಸ್ವಲ್ಪ ಅಪ್ಲೈ ಮಾಡಿ ಹೇರ್ನ ಫಿಕ್ಸ್ ಮಾಡ್ತಾ ಹೋಗಬೇಕು. ಆಮೇಲೆ ಒಂದ್ಸಲಿ ಈ ಥರ ಕೂಮ್ ಮಾಡಿಬಿಟ್ರೆ ಅದು ಪಾಪಪ್ ಆಗಲ್ಲ, ಎಲ್ಲ ಫಿಕ್ಸ್ ಆಗುತ್ತೆ. ಸೊ ನೋ ಬೇಬಿ ಹೇರ್. ಹೇಗೆ ಮ್ಯಾಜಿಕ್. ಬನ್ಗೆ ಈ ಥರ ನೆಟ್ ಹಾಕೋದ್ರಿಂದ ತುಂಡು ತುಂಡು ಹೇರ್ ಆಚೆ ಬರಲ್ಲ. ಆಮೇಲೆ ಬಿಲ್ಲೆ ಹಾಕೋಕ್ಕೂ ಈಸಿ ಆಗುತ್ತೆ. ಬೇಗ ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಿಡೋಣ. ತಡಾ, ಹೇಗಿದೆ ನನ್ನ ಕಾಸ್ಟ್ಯೂಮು? ಬನ್ ಕೂಡ ಟೈಟಾಗಿ ಚೆನ್ನಾಗಿ ಕೂತ್ಕೊಂಡಿದೆ. ಸೊ ಲೆಟ್ಸ್ ಗೋ. ಬಿಫೋರ್ ದ್ಯಾಟ್ ನಾನೊಂದು ಹ್ಯಾಕ್ ಹೇಳ್ತೀನಿ. ಹ್ಯಾಕಲ್ಲ, ಇದು ಮಸ್ಟ್ ನೀಡೆಡ್, ಮ್ಯಾಂಡೇಟರಿ ಅಂತಲೇ ಅಂದ್ಕೊಳ್ಳಿ. ಈ ಥರ ಸ್ವೆಟ್ ಪ್ಯಾಡ್ಸ್ನ ಹಾಕೋದ್ರಿಂದ ನಮ್ಮ ಡ್ರೆಸ್ ಕೂಡ ಚೆನ್ನಾಗಿರುತ್ತೆ, ಸ್ಟೇನ್ಸ್ ಆಗಲ್ಲ, ನಾವು ಕೂಡ ಫ್ರೆಶ್ ಆಗಿ ಫೀಲ್ ಮಾಡ್ತೀವಿ. ಸೊ ಆರ್ಟಿಸ್ಟ್ಗೆ ಮೇಕಪ್ಪೇ ದೇವರು ಅಂತ ನಮಸ್ಕರಿಸ್ತಾ ಮೇಕಪ್ ಸ್ಟಾರ್ಟ್ ಮಾಡ್ತೀನಿ. ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಜೊತೆಗೆ ಫ್ಯಾಷನ್ ಡಿಸೈನರ್ ಕೂಡ ಹೌದು. ಸೊ ನನಗೆ ಬಟ್ಟೆ ತುಂಬ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಸೊ ಅದ್ರ ವ್ಯಾಲ್ಯೂ ನನಗೆ ಗೊತ್ತು. ಸ್ಕಾರ್ಫ್ ಹಾಕೊಳೋದ್ರಿಂದ ಮೇಕಪ್ ಸ್ಟೇನ್ಸ್ ಆಗಲ್ಲ. ದಿಸ್ ಈಸ್ ಮೈ ಫೈನಲ್ ಲುಕ್. ಜುವೆಲ್ಲೆಲ್ಲ ಹಾಕ್ಕೊಂಡು ಮೇಕಪ್ ಆಯಿತು, ಡ್ರೆಸ್ ಆಯಿತು, ರೆಡಿ ಫಾರ್ ದ ಸ್ಟೇಜ್ ಪರ್ಫಾರ್ಮೆನ್ಸ್. ನಾನಿಷ್ಟೊತ್ತು ಗೆಟ್ ರೆಡಿ ವಿತ್ ಮೀ ಹೇಗೆ ಟ್ಯುಟೋರಿಯಲ್ ಮಾಡಿದ್ನೋ ಇದನ್ನು ನಾನು ಬರೀ ಸ್ಟೇಜ್ ಪರ್ಫಾರ್ಮೆನ್ಸ್ಗಷ್ಟೇ ಅಲ್ಲ, ಬೇರೆ ಇವೆಂಟ್ಸು, ವೆಡ್ಡಿಂಗ್ ಎಲ್ಲದಕ್ಕೂ ಅಪ್ಲೈ ಮಾಡ್ತೀನಿ. ಹಾಗೆ ಜಾಸ್ತಿ ಹ್ಯಾಕ್ಸ್ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.